ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಇದು ಜಾಗೃತಿಯ ಸಂದೇಶದ ಜೊತೆಗೆ ಬೆಲೆ ಏರಿಕೆಯ ಸುಳಿವು ಕೂಡ ಅನ್ನುವಂಥ ವಿಶ್ಲೇಷಣೆ. ತೈಲ ದರ ಏರಿಕೆ ಖಚಿತ ಅನ್ನೋ ಮಾಹಿತಿ. ಇದರ ಜೊತೆಗೆ ಅಲ್ಲಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸೋದಕ್ಕೆ ಶುರುವಾಗಿದೆ. ಕಚ್ಚಾ ತೈಲ ದರ ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಕಾಣ್ತಾ ಇರೋದು. $70 ಪರ್ ಬ್ಯಾರಲ್ ಇದ್ದಂಥ ಕಚ್ಚಾ ತೈಲ ಈಗ 110, 120 ಪರ್ ಬ್ಯಾರಲ್ ಇದೆ. ಇದರಿಂದ ತೈಲ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ನಷ್ಟ ಅನುಭವಿಸ್ತಾ ಇರೋದು. ಎಷ್ಟು ದಿನಗಳ ಕಾಲ ನಷ್ಟದಲ್ಲೇ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇದೆ? ಈ ನಷ್ಟದಕ್ಕೆ ಗ್ರಾಹಕರಿಂದ ಹೆಚ್ಚುವರಿ ದುಡ್ಡನ್ನು ಪಡ್ಕೊಳ್ಳೋದೇ ಪರಿಹಾರ ಅಂತ IOCL, BPCL, HPCL ಮತ್ತು MRPL ಈ 4 ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ದರ ಏರಿಕೆಯ ಸುಳಿವನ್ನು ಕೊಡ್ತಾ ಇರೋದು. ಸರ್, ಇವರು ಮುಂಜಾಗ್ರತೆಯಾಗಿ ಡೀಸೆಲ್ ಪೆಟ್ರೋಲ್ನ ಜಾಸ್ತಿನ ಖರೀದಿ ಮಾಡಬೇಕಿತ್ತು ಬೇರೆ ದೇಶಗಳಿಂದ. ನಂಬರ್ 1 ಸಾರ್ವಜನಿಕರಿಗೆ ಇವರು ಫಸ್ಟೇ ಮಾಹಿತಿ ಕೊಡಬೇಕಾಯಿತು. ಇದ್ದಾಗ ಸಂಭವ ಇದೆ, ನೀವು ಎಲ್ಲರೂ ಕೂಡ ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಸಿ ಅಂತ ಸಾರ್ವಜನಿಕರಿಗೆ ಮುಂಚೆನೇ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಅದನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡಿಲ್ಲ, ವಿಫಲವಾಗಿದ್ದಾರೆ. ಎರಡನೇದು ಏನಪ್ಪ ಅಂದರೆ, ಈ ಚಿನ್ನನ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಹಿಂದೆ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅವಾಗ 2000-3000 ಇತ್ತು. ಸಾರ್ವಜನಿಕರಿಗೆ ತುಂಬ ಕಮ್ಮಿ ರೇಟಲ್ಲಿ ಸಿಗ್ತಿತ್ತು, ಜನಗಳಿಗೆ ಉಪಯೋಗ ಆಗ್ತಿತ್ತು. ಈ ಗೌರ್ಮೆಂಟ್ ಬಂದ ಮೇಲೆ ಈಗ 14,000, 20,000ವರೆಗೂ ಬಂದಿದೆ. ಇದನ್ನು ಅವ್ರು ಕಡಿವಾಣ ಹಾಕ್ಬೋದಿತ್ತು. ಅವರು ಇದರಲ್ಲೂ ಕೂಡ ವಿಫಲ ಆಗಿದ್ದಾರೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈಗ ಹೇಳ್ತಿದ್ದಾರೆ, ಒಂದು ವರ್ಷ ನೀವು ಮೆಟ್ರೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ ಅಂತ. ಸಾರ್ವಜನಿಕರಿಗೆ ಇದು ತುಂಬ ಕಷ್ಟಕರವಾಗುತ್ತೆ ಮುಂದಿನ ದಿನದಲ್ಲಿ. ಇದು ಸಾಧ್ಯ ಆಗಲ್ಲ. ಮಲ್ಲೇಶ್ವರಮಿಂದ ಬರ್ತಾ ಇದ್ದೀನಿ. ಅಲ್ಲಿ ಸತತವಾಗಿ ಒಂದು ಮೋದಿ ಹಾಸ್ಪಿಟ್ಲ್ ಆಗಲಿ ಅಥವಾ ಶಂಕರ ಮಠ ಆಗಲಿ, ವಾಟರ್ ಟ್ಯಾಂಕ್ ಆಗಲಿ ಎಲ್ಲೂ ಸಿಗ್ತಾ ಇಲ್ಲ. ನಾನು ಇಲ್ಲಿ ಬಂದು ನೋಡ್ತಾ ಇದ್ರೆ ಇಲ್ಲೂ ಪೆಟ್ರೋಲ್ ಎಲ್ಲ ಇದಾಕ್ಬಿಟ್ಟಿದ್ದಾರೆಲ್ಲ. ಅಟ್ಲಿ ಏನೋ ಒಂದು ಚೇನ್ ಹಾಕ್ಬಿಟ್ಟು ಏನೂ ಇಲ್ಲ ಅಂತ ಬೋರ್ಡು ಹಾಕಿದ್ದಾರೆ. ಹೌದು, ನಿನ್ನೆ ನಾನು ನ್ಯೂಸ್ನಲ್ಲಿ ನೋಡಿದೆ, ಹೈದ್ರಾಬಾದ್ನಲ್ಲಿ ಆದಷ್ಟು ಕಡಿಮೆ ಇದರಲ್ಲಿ ಈ ಪೆಟ್ರೋಲು ಮತ್ತು ಡೀಸೆಲ್ನ ಬಳಕೆ ಮಾಡಿ ಅಂತ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.